ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ ಒಂದು ಮುಕ್ಕಾಲು ಗಂಟೆ ಕೇವಲ ನಾಮಿನೇಷನ್ನೇ ನಡೀತು. ಇದಾದ ನಂತರ ಸ್ಪರ್ಧಿಗಳು ಜೋಡಿ ಆದರು. ಈ ವೀಕ್ ಕಂಪ್ಲೀಟ್ ಆಗಿ ಜೋಡಿ ಟಾಸ್ಕ್ ಇರುತ್ತೆ. ಯಾವ ಜೋಡಿ ಸ್ಟ್ರಾಂಗ್ ಹಾಗೆ ಯಾವ ಜೋಡಿ ವೀಕ್ ಆಗಿದೆ ಇದೆಲ್ಲದರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ನೆನ್ನೆ ಎಪಿಸೋಡ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ಮೊದಲು ವೆಲ್ಕಮ್ ಮಾಡಿಬಿಡೋಣ. ನನ್ನ ಜೊತೆ ರಾಮ್ ಸರ್ ಇದ್ದಾರೆ. ಹೆಲೋ ರಾಮ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಜೊತೆಗೆ ರಘುವೀರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಎಸ್ ರಘುವೀರ್, ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ, ನಾನು ಆಗಲೇ ಹೇಳಿದಾಗೆ ನಿನ್ನೆ ಒಂದು ಮುಕ್ಕಾಲು ಗಂಟೆ ಬರೀ ಆ ನಾಮಿನೇಷನ್ ಬ್ಯಾಕ್ ಸ್ಟ್ಯಾಬಿಂಗ್ ಅದರಲ್ಲೇ ಕಳೆದು ಹೋಗ್ಬಿಡ್ತು. ಸೊ ನಿನ್ನೆ ಆ ನಾಮಿನೇಷನ್ ಪ್ರೋಸೆಸ್ ಬಗ್ಗೆ ಏನಂತೀರಾ? ಮೇಡಮ್, ನಿನ್ನೆನೇ ಮೊನ್ನೆಯಿಂದಲೂ ಈ ನಾಮಿನೇಷನ್ ಪ್ರೊಸೆಸ್ ನಡೀತಾ ಇತ್ತು. ನಾವು ನೋಡ್ತಾ ಇದ್ವಿ ಯಾರು ಸೇಫ್ ಆಗ್ತಾರೆ ಅಂದರೆ ಅವರಿಗೆ ಆ ಟಾಸ್ಕೇ ಅದೇ ರೀತಿ ಇತ್ತು. ತಮ್ಮ ಹಿಂದಿರೋ ಒಂದು ಚಾಕುನ ತೆಗೆದು ಬೇರೆ ಅದರಿಂದ ಬಚಾವಾಗಿ ಬೇರೆಯವರನ್ನು ನಾಮಿನೇಟ್ ಮಾಡಬೇಕಿತ್ತು. ಆ ಒಂದು ವಿಚಾರದಲ್ಲಿ ಕೆಲವೊಂದಿಷ್ಟು ಜನ ತೀರಾ ಪರ್ಸ್ನಲ್ ಆಗಿ ಅಟ್ಯಾಕ್ಗಳನ್ನೇ ಮಾಡ್ಕೊತಾ ಇದ್ರು. ಯಾರು ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಳೋಕ್ಕಿಂತ ಇವ್ನು ನಾಮಿನೇಟ್ ಆಗಬೇಕು, ಇವ್ರು ನಾಮಿನೇಟ್ ಆಗಬೇಕು ಅನ್ನೋದ್ರನ್ನೇ ಎದ್ದು ತೋರ್ತಾ ಇತ್ತು. ಅಂಥದ್ರಲ್ಲಿ ಕೆಲವೊಂದಿಷ್ಟು ಜನ ಫೇರ್ ಆಗಿ ಡಿಸಿಷನ್ ಹೇಳಿದ್ರೆ, ಇನ್ನು ಕೆಲವಷ್ಟು ಜನ ಸೇಫ್ ಆಗಿ ಆಟ ಆಡ್ತಾನೆ ನಾಮಿನೇಷನ್ ಇದು ಮಾಡಿಬಿಟ್ರು. ಅಲ್ಲಿ ನನಗೆ ಸರಿಯಾಗಿ ಒಂದು ಏನಾಗ್ಬಿಡ್ತಂದ್ರೆ, ಸ್ಪಂದನ ಇವ್ರದೆಲ್ಲ ಕೆಲವೊಂದಿಷ್ಟು ರೀಸನ್ಗಳು ಕರೆಕ್ಟಾಗಿನೇ ಕೊಟ್ಟರು. ಇನ್ನು ಕೆಲವೊಂದಿಷ್ಟು ಜನ ಗಿಲ್ಲಿ ಅವರು ಈಸಿ ಟಾರ್ಗೆಟ್ ಆಗಿದ್ರು. ಗಿಲ್ಲಿ, ಕಾವ್ಯ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಈಸಿ ಟಾರ್ಗೆಟ್ಗಳಾಗಿದ್ರು. ಅವರನ್ನೇ ಎಲ್ಲರೂ ಬಂದು ನಾಮಿನೇಷನ್ ಮಾಡ್ತಾ ಇದ್ರು. ಕಾವ್ಯ ಗಿಲ್ಲಿ ಅಂತ ಹೇಳಿ ಅದೇನಿತ್ತಲ್ಲ ಅದನ್ನೇ ಇಲ್ಲೂ ಕಂಟಿನ್ಯೂ ಆಗಿ ಕೊಟ್ಟರು. ಆಮೇಲೆ ಈಗ ಏನಾಗ್ಬಿಡ್ತಂದ್ರೆ ಹೊಸದೊಂದು ಶುರು ಆಗ್ಬಿಟ್ಟಿದೆ. ಈಗ ಇಲ್ಲಿ ರಕ್ಷಿತಾ ಅವರು ಗಿಲ್ಲಿ ಅವ್ರ ವಿರುದ್ಧ ತಿರುಗಿಬಿದ್ದು ಅವ್ರನ್ನ ಬೇರೆ ಆಟನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ಯಾರು ಗಿಲ್ಲಿ ವಿರುದ್ಧ ಮಾತಾಡಿದ್ರು ಏನ್ ಕಾರಣ ಅನ್ಸುತ್ತೆ ಅಂದ್ರೆ, ರಕ್ಷಿತಾ ಅವ್ರ ಸ್ಟ್ರಾಟಜಿನ ಏನು ಅಂತ? ಅವ್ರು ಇಷ್ಟು ದಿವಸ ಸ್ಟ್ರಾಟಜಿ ಗೇಮ್ ಪ್ಲೇ ಅದೇ ರೀತಿ ಇತ್ತು. ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ವಿ ಅನ್ಕೊಂತೀನಿ. ಯಾಕಂದ್ರೆ ರಕ್ಷಿತಾ ಅವರು ಈ ಹಿಂದಿನ ವಾರಗಳಲ್ಲೇ ಈ ರೀತಿ ಆಟಗಳನ್ನ ಆಡ್ಕೊಂಡು ಬಂದಿದ್ರು. ರಘು ಅವ್ರನ್ನ ನಾಮಿನೇಷನ್ ಅಲ್ಲಿ ಮಾಡೋದು ಆಗಿರ್ಬೋದು. ಹೀಗೆ ಗಿಲ್ಲಿ ಅವರನ್ನ ಆ ಒಂದು ವಿಷಯದಲ್ಲಿ ಏನು ರೀಸನ್ ಇಲ್ಲದೆ ಬಂದ ತಕ್ಷಣನೇ ನಾನು ಇವಾಗ ಗಿಲ್ಲಿಯನ್ನ ನಾಮಿನೇಷನ್ ಮಾಡ್ತೀನಿ ಅಂತ ಒಂದು ವಾರದ ಈ ಹಿಂದಿನ ವಾರದಲ್ಲಿ ಜಾನ್ವಿ ಅವ್ರು ಕೊಟ್ಟ ರೀಸನ್ನ ಇಟ್ಕೊಂಡು ನಾಮಿನೇಷನ್ ಮಾಡ್ತಾರೆ. ಅವಾಗ ಆ ಒಂದು ಸಿಚುವೇಶನ್ ಅಲ್ಲಿ ಅರ್ಥ ಆಗ್ಬೇಕಿತ್ತು ಗಿಲ್ಲಿ ಇದು ರಕ್ಷಿತಾ ಅವರು ಒಂದು ಬೇರೆ ಆಟಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಅವರು ಇಲ್ಲಿ ಫೇಕ್ ಆಗಿ ಒಂದು ಆಟನ ಆಟ ಆಡ್ತಿದ್ದಾರೆ. ಮಾಳು ಅವರನ್ನ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಆ ಆಟ ನಡೆಯಲ್ಲ ಅಂತ ಹೇಳ್ತೀನಿ ಮೇಡಮ್. ಆ ಒಂದು ಇದರಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಶ್ವಿನಿ ಅವರು ಒಬ್ರು ಬಚಾವಾದ್ರು, ಬಾಕಿಯವರೆಲ್ಲರೂ ಆಲ್ಮೋಸ್ಟ್ ಇಡೀ ಮನೆ ನಾಮಿನೇಟ್ ಆಗಿದೆ. ಚೆನ್ನಾಗಿದೆ, ನೋಡ್ಬೇಕು ಈ ವಾರ ಯಾರು ಹೋಗ್ಬೋದು ಅಂತ. ಎಸ್ ರಾಮ್ ಸರ್, ಇನ್ನು ಪ್ರತಿ ವಾರ ಕೂಡ ಅಶ್ವಿನಿ ಅವರು ನಾಮಿನೇಟ್ ಆಗ್ತಾನೆ ಬಂದಿದ್ದಾರೆ. ಆದ್ರೆ ಫಸ್ಟ್ ಟೈಮ್ ಎಲ್ಲರೂ ಆಗಿದ್ದಾರೆ, ಬಟ್ ಅಶ್ವಿನಿ ಅವರು ಸೇವ್ ಆದ್ರು. ಅದು ಕೂಡ ಅವ್ರಿಗೆ ಒಂದೇ ಒಂದು ಚಾಕು ಬಿದ್ದಿರುತ್ತೆ ಬೆನ್ನಿಗಷ್ಟೇ. ಸೊ ಇದಕ್ಕೆ ಏನ್ ಕಾರಣ ಅನ್ಸುತ್ತೆ? ಅಂದ್ರೆ ಜಾನ್ವಿ ಅವ್ರು ಹೋದ್ಮೇಲೆ ಸೈಲೆಂಟ್ ಆಗ್ಬಿಟ್ರೆ ಹೇಗೆ? ಇಲ್ಲ, ಲಾಸ್ಟ್ ವೀಕ್ ಏನಂದ್ರೆ ಇವಾಗ ಹೋಟೆಲ್ದು ಕಾನ್ಸೆಪ್ಟ್ ಬರ್ತಲ್ಲ, ಸೊ ಅಲ್ಲಿ ಫುಲ್ ಸೈಲೆಂಟ್ ಆಗಿ ಬರ್ತಾರೆ. ನಿಮ್ಗೆಲ್ಲೂ ಅವರು ವಾಯ್ಸ್ ರೈಸ್ ಮಾಡೋದಾಗ್ಲಿ, ಆಮೇಲೆ ಯಾರ ಬಗ್ಗೆ ಮಾತಾಡೋದು ಸೈಲೆಂಟ್ ಆಗಿರೋದಾಗ್ಲಿ. ಯಾಕಂದ್ರೆ ಅದು ಹಿಂದಿನ ವಾರ ಏನಾಗುತ್ತೆ, ನಮ್ಮ ಕಿಚ್ಚ ಸಾಹೇಬ್ರು ತುಂಬ ಅವ್ರಿಗೆ ಕ್ಲಾಸ್ ತಗೊಂಡಿರ್ತಾರೆ. ಈಗ ನಾನು ಏನು ಮಾತಾಡೋದು ತಪ್ಪಾಗಿ ಕಾಣಿಸ್ತದೆ, ಇಲ್ಲಿ ನಾನು ಮಾತಾಡಿರೋದೇ ಯಾರ ಬಗ್ಗೆ ಹೋದ್ರೂ ತಪ್ಪಾಗಿ ಕಾಣಿಸ್ತದೆ. ಸೊ ನಾನು ಸೇಫ್ ಆಗಿ ಇದ್ಬೋಣ, ನೋಡೋಣ ಒಂದು ವಾರ ಸೇಫ್ ಆಗಿರೋಣ ಅಂತ. ಬಟ್ ಅವ್ರು ವರ್ಕೌಟ್ ಆಯ್ತು, ಅವ್ರ ಪ್ಲಾನಿಂಗ್ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಸೊ ನಾಮಿನೇಷನ್ ಕೂಡ ಆಗಲಿಲ್ಲ. ಪ್ರತಿ ಡೇ ಒನ್ನಿಂದ ಕೂಡ ನಾಮಿನೇಷನ್ ಆಗ್ತಾನೆ ಬಂದರು. ಬಟ್ ಈ ವೀಕ್ ಮಾತ್ರ ಆಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಮಾಡ್ತಾರೆ, ಇದೇ ರೀತಿ ಇರ್ತಾರೆ. ಎಲ್ಲೂ ವಾಯ್ಸ್ ರೈಸ್ ಮಾಡಬೇಕು, ಅಲ್ಲಿ ವಾಯ್ಸ್ನ ರೈಸ್ ಮಾಡ್ಕೊಂಡ್ಬರ್ತಾರೆ. ಮತ್ತು ರಘು ಅವ್ರಿಗೂ ತುಂಬ ಲಾಸ್ಟ್ ವೀಕ್ ಕ್ಲಾಶಸ್ ಆಯಿತು. ಅದ್ರ ಬರ್ತಾನೆ ಇತ್ತು, ಅವ್ರಿಗೂ ಆಗ್ತಿರಲಿಲ್ಲ. ಬಟ್ ಈ ವೀಕು ಅಷ್ಟು ಚೆನ್ನಾಗಿ ಹೊಂದಾಣಿಕೆ ಆಯಿತು. ಸೊ ಅಲ್ಲೂ ಗೊತ್ತಾಯ್ತು ರಘುವ್ರಿಗೆ ಏನಾಯ್ತು, ಗಿಲ್ಲಿ ಬಗ್ಗೆ ಇದ್ದಿದ್ದು ಅಲ್ಲೂ ಮನಸ್ತಾಪ ಆಯಿತು. ಗಿಲ್ಲಿಗೆ ಅವರು ಒಳ್ಳೆ ಅಭಿಪ್ರಾಯ ಅಂದರೆ ಒಳ್ಳೇದನ್ನ ಹೇಳಕ್ಕೆ ಬಂದರು. ಅವ್ರಿಗೆ ನೀನು ಚೆನ್ನಾಗಿ ಕಾಣಬೇಕು, ಒಳ್ಳೆ ಬಟ್ಟೆ ಹಾಕೋ, ಯಾಕೆ ಹಿಂಗೆ ಇರ್ತೀಯ, ಒಂದು ಒಳ್ಳೆ ಫ್ರೆಂಡಾಗಿ ಅವರು ಒಳ್ಳೆ ತಮ್ಮನಾಗಿ ಅಣ್ಣನಾಗಿ ಒಂದು ಏನೋ ಒಂದು ಹೇಳಕ್ಕೆ ಬಂದರು ಅವರು. ಈತ ಪ್ರತಿಯೊಂದನ್ನು ಏನಂತಾರೆ ಕೇರ್ಲೆಸ್ ಆಗಿ ತಗೊಳ್ಳೋದು. ಏನು ಹೇಳ್ಚ ಹೋಗೋಣ, ನನಗೆ ಗೊತ್ತು ಏನು ಮಾಡೋದು. ನೋಡಿ, ಯಾರೋ ಅದು ಹೇಳ್ಬೇಕು ಅಂತಂದ್ರೆ ರಿಸೀವರ್ ಆಗಬೇಕು. ನಾವು ಬರೀ ಹೇಳೋದನ್ನೇ ಇಟ್ಕೊಂಡ್ಬಿಟ್ರೆ ಮತ್ತು ಅವನು ಯಾವಾಗ ಕಲಿಯೋದು? ಸೊ ಅದಕ್ಕೆ ರಘು ಅವ್ರಿಗೆ ಏನಾಗಿದೆ, ಗಿಲ್ಲಿ ಮೇಲೆ ಇದ್ದಿದ್ದು ಒಂದು ಫ್ರೆಂಡ್ಶಿಪ್ ಹೋಗಿದೆ ಒಂದು. ಫಸ್ಟ್ ಆಫ್ ಆಲ್ ಗಿಲ್ಲಿಗೆ ಆಪೋಸಿಟಾಗಿ ನೋಡಿ, ಮೊನ್ನೆ ಡಿಸ್ಕಷನ್ನಲ್ಲಿ ಅವರು 1 to 11 ಏನಿತ್ತು ಜಾಗದಲ್ಲಿ ನಿಲ್ಲಿಸ್ಬೇಕಾದ್ರೆ ಮಾತಾಡ್ತಿರ್ತಾರೆ. ಅಲ್ಲೂ ಕೂಡ ಗಿಲ್ಲಿ ಅವರು ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಸೊ ಅಲ್ಲೂ ಕೂಡ ಅವ್ರಿಗೂ ಕ್ಲಾಶಸ್ ಆಗುತ್ತೆ. ಇಲ್ಲಿ ಅಶ್ವಿನಿ ಅವರು ವಾಯ್ಸ್ ರೈಸ್ ಮಾಡೋದಿಲ್ಲ, ಅಶ್ವಿನಿ ಸೈಲೆಂಟ್ ಆಗಿರ್ತಾರೆ. ಸೊ ಹಂಗಾಗಿ ಅಶ್ವಿನಿ ಅವರು ತುಂಬ
ಚೆನ್ನಾಗಿ ಸೇಫ್ ಗೇಮ್ ಆಡ್ತಿದ್ದಾರೆ. ಸೊ ಈ ಥರ ಸೇಫ್ ಗೇಮ್ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ. ನೋಡಿ ಇದು ಏನು ಜೋಡಿ ಆಗಿದ್ದಾರೆ ಇವತ್ತು ಅಶ್ವಿನಿ ಮತ್ತು ರಘು ಅವರು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂತೀನಿ. ನೋಡಿ ಇಬ್ಬರು ಚೆನ್ನಾಗಿ ಮಾತುಗಾರರು ಇದ್ದಾರೆ. ಇವ್ರ ಟೀಮ್ನ ನನ್ಗೆ ಗೊತ್ತಿರೋ ಹಂಗೆ ಯಾವುದೇ ಟಾಸ್ಕ್ ಇದ್ರು ಕೂಡ ಅಶ್ವಿನಿ ಅವರು ಒಂದು ಒಳ್ಳೆ ಫಿಸಿಕಲ್ ಆಗಿ ತುಂಬ ಚೆನ್ನಾಗಿ ಟಾಸ್ಕ್ ಆಡ್ತಾರೆ ಮತ್ತು ಮಾತಲ್ಲೂ ತುಂಬ ಚೆನ್ನಾಗಿದ್ದಾರೆ. ರಘು ಕೂಡ ಇದ್ದಾರೆ, ಅವರು ಫಿಸಿಕಲ್ ಫಿಟ್ ಆಗಿದ್ದಾರೆ. ಅವರು ಕೂಡ ಟಾಸ್ಕಲ್ಲಿ ಯಾವುದೇ ಟಾಸ್ಕ್ ಕೊಟ್ಟರು ಕೂಡ ನಂಬರ್ 1 ನಂಬರ್ 2 ಅಲ್ಲೇ ಇದ್ದಾರೆ ಅವರು. ಹಾಗೆ ಯಾಕೆಂದರೆ ಅವರು ಸೆಕೆಂಡ್ ಟೈಮ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಅವ್ರಿಗೆ ಈಗ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಇಲ್ಲಿ ಹೆಂಗಿರಬೇಕು, ಹೆಂಗೆ ಮಾಡಬೇಕು, ಯಾವ ರೀತಿ ಟಾಸ್ಕ್ ಕೊಡ್ತಾರೆ ಅನ್ನೋದನ್ನ. ಯಾಕೆಂದರೆ ಅವರು ಪ್ರೊಫೆಷ್ನಲ್ ಅವ್ರು ಜಿಮ್ ಕೋಚ್ ಆಗಿರೋದ್ರಿಂದ ಸ್ಪೋರ್ಟ್ಸ್ ಮನ್ಗೆ ಏನಂತಂದ್ರೆ ಒಂದು ಸ್ವಲ್ಪ ಸಿಕ್ಕರೆ ಸಾಕು ಅವ್ರಿಗೊಂದು ಐಡಿಯಾ ಬಂದ್ಬಿಡುತ್ತೆ. ಇದು ಗೇಮ್ ಹಿಂಗೆ ಇರುತ್ತೆ, ಈ ಥರ ನಾವು ಮಾಡ್ಬೋದು, ಈ ಥರ ಆಟ ಆಡ್ಬೋದು, ಇಲ್ಲಿ ತಾಳ್ಮೆಯಿಂದನೇ ಹೊಡಿಬೇಕಾಗತ್ತೆ, ಇಲ್ಲಿ ನಾವು ರ್ಯಾಶಾಗಿ ಹೋಗ್ಬೇಕಾಗತ್ತೆ, ಇಲ್ಲಿ ವಾಯ್ಸ್ ರೈಸ್ ಮಾಡಬಾರ್ದು, ನಾವು ಫಿಸಿಕಲಿ ಅಲ್ಲಿ ಏನು ಆಟ ಆಡ್ಬೇಕು ಅದನ್ನ ಮಾತ್ರ ಆಡಬೇಕಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸ್ಪೋರ್ಟ್ಸ್ ಮನ್ಗೆ ಮಾತ್ರ ಗೊತ್ತಾಗುತ್ತೆ. ಯಾಕೆ ದಿನ ಅದೇ ಕೆಲಸ ಅವ್ರದ್ದು, ಕೋಚ್ ಮಾಡೋದೇ ಕೆಲಸ ಇರುತ್ತೆ, ಹೇಳ್ಕೊಡೋದಕ್ಕೆ ಸ್ಟೂಡೆಂಟ್ಸ್ಗಳಿಗೆ ಹೇಳ್ಕೊಡೋದೇ ಕೆಲಸ ಆಗಿರುತ್ತೆ. ಸೊ ಅದಕ್ಕೆ ಈಸಿ ಇರುತ್ತೆ. ನಂಗೆ ಗೊತ್ತಿರೋಂಗೆ ಈಕೆನೂ ಕೂಡ ಒಂದು ಫಿಸಿಕಲ್ ಫಿಟ್ ಇದ್ದಾರೆ, ಅಶ್ವಿನಿ ಕೂಡ, ರಘು ಕೂಡ ಇವರು ಒಂದು ಫಿಸಿಕಲ್ ಆಗಿ ಚೆನ್ನಾಗಿರುತ್ತೆ. ಈ ನೆಕ್ಸ್ಟ್ ಯಾವ ರೀತಿ ಗೇಮ್ಸ್ ಕೊಡ್ತಾರೆ ಅದ್ರ ಮೇಲೆ ಎಲ್ಲ ಜನ ನೋಡ್ತಿದ್ದಾರೆ. ಬಟ್ ನೆನ್ನೆ ತುಂಬಾ ಲ್ಯಾಗ್ ಆಯ್ತು ಅನ್ಸುತ್ತೆ. ಅದು ಹೇಳ್ಕೊಂಡು ನಾಮಿನೇಷನ್ ಅಷ್ಟೊಂದು ಹೇಳ್ಕೊಂಡು ಹೋಗ್ತಿದ್ರೆ ಅವ್ರ ಮೇಲೆ ಇವ್ರು ಹೇಳೋದು ಮತ್ತು ಇವ್ರ ಮೇಲೆ ಅವ್ರು ಹೇಳೋದು, ಒಂದು ಗಿಲ್ಲಿ ಮತ್ತು ಕಾವ್ಯ ಅದು ಪೇರ್ ಆಗ್ಬಾರ್ದಾಗಿತ್ತು ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಅವ್ರ ಕಾವ್ಯ ಬೇರೆ ಇರಬೇಕಿತ್ತು, ಗಿಲ್ಲಿಗೆ ಯಾರ ರಕ್ಷಿತನೋ ಅಥವಾ ಯಾರಪ್ಪ ರಜತ್ ಈ ಥರ ಸಿಗಬೇಕಿತ್ತು. ಯಾಕಂದ್ರೆ ರಜತ್ಗೂ ಗಿಲ್ಲಿಗೂ ಆಗ್ತಾ ಇರಲಿಲ್ಲ. ಅವ್ರ ಪೇರ್ ಆದರೆ ಅವ್ರ ಗೇಮಲ್ಲಿ ಹೆಂಗೆ ಆಟ ಆಡುತ್ತಾರೆ ನೋಡ್ಬೋದಾಗಿತ್ತು. ಚೈತ್ರ ಮತ್ತೆ ಏನಾಗಿತ್ತು, ಅವ್ರ ಹಳೆ ಪೇರ್ ಅವರು ಆಲ್ರೆಡಿ ಎಲ್ಲ ಥರ ಆಟ ಗೇಮ್ ಆಡ್ಕೊಂಡು ಬಂದಿದ್ದಾರೆ. ಅವ್ರಿಗೊಂದು ಐಡಿಯಾನು ತುಂಬ ಚೆನ್ನಾಗಿದೆ. ಬಿಗ್ ಬಾಸ್ ಅನ್ನೋದು ಅವ್ರಿಗೆ ಆಲ್ರೆಡಿ ಒಂದು 80% ಗೊತ್ತಿರುತ್ತೆ. ಎಲ್ಲ 20% ಏನೋ ಸ್ವಲ್ಪ ಟ್ವಿಸ್ಟ್ ಆಗ್ಬೋದು, ಬಟ್ 80% ಅವ್ರಿಗೆ ಆಟ ಗೊತ್ತಾಗಿರುತ್ತೆ. ಅವ್ರು ಆಡ್ತಾರೆ. ಬಟ್ ಇವ್ರೇನು ಗೊತ್ತಾ, ಇವ್ರೇನಿದೆ ಪ್ರೆಸೆಂಟ್ ಏನಿದ್ದಾರೆ, ಇವ್ರು ಚೆನ್ನಾಗಿ ಆಡಬೇಕು. ಹಳಬ್ರು ಮುಂದೆ ಇವ್ರು ಸಖತ್ತಾಗಿ ಆಡಬೇಕು. ನೋಡಿ ಮೊನ್ನೆ ಯಾವುದೋ ರಜತ್ಗೇನೋ ಒಂದು ಒಳ್ಳೆ ಸ್ಪೆಷಲ್ ಆಗಿ ಏನೋ ಇದು ಕೊಡ್ತಾರೆ. ರಜತ್ ಅವರು ಶಪಥ ಮಾಡ್ತೀನಿ ನಿನ್ನ ಕಲ್ಸೋ ತನಕ ಬಿಡೋದಿಲ್ಲ ಅಂತ ಅಲ್ಲೂ ಅವರು ಫುಲ್ ಏನೋ ತಗೊಂಡ್ಬಿಡ್ತಾರೆ, ಕಲ್ಸೋ ತನಕ ಬಿಡೋದಿಲ್ಲ ಅಂತ. ಇವ್ರೇನು ಮಾಡಬೇಕು, ಹುಷಾರಾಗಿ ಟಾಸ್ಕಲ್ಲಿ ಹೆಂಗೆ ಬೇಕು ಹಂಗೆ ಆಡ್ಕೊಂಡು ಕಾಲು ಎಳಿಬೇಕು. ನೋಡಿ ಎಲ್ಲರಿಗೂ ಒಂದು ಲಿಮಿಟ್ ಇರುತ್ತೆ. ಅಲ್ಲಿ ಎಲ್ಲರಿಗೂ ಏನಾಗಿದೆ, ಗಿಲ್ಲಿ ಅಂದರೆ ಇವಾಗಪ್ಪ ಏನು ಇಷ್ಟೊಂದು ಕಾಲು ಎಳಿತ ನೀನು ಒಂಥರ ಅದೇನು ಕಾಮಿಡಿ ಏನಾಗ್ತಿದೆ, ಒಂಥರ ಅಸಹ್ಯ ಆಗ್ತಿದೆ. ಮನುಷ್ಯಂಗೆ ಕಾಮಿಡಿ ಮಾಡಿ ನಮ್ಗೆ ಖುಷಿ ಎಲ್ಲಿಂದ ಬರಬೇಕು, ಮನ್ಸಿನ ಖುಷಿ ಬರಬೇಕು. ಸುಮ್ಮನೆ ನಾವು ನೋಡಿದ ತಕ್ಷಣ ಅಂತ ಅಂದ್ಬಿಟ್ರೆ ಅವನ ಮೇಲೆ ಓಪೆ ಹೊಟ್ಟೋಗ್ಬಿಡುತ್ತೆ. ಸೊ ಇದಾಗ್ತಿದೆ. ನೋಡೋಣ ಯಾವ ಥರ ಟಾಸ್ಕ್ ಕೊಡ್ತಾರೆ, ಯಾವ ಥರ ಬರುತ್ತೆ ಅನ್ನೋದು ಕಾದು ನೋಡಬೇಕು ಅಂತ ನಾನು ಅನ್ಕೊಂತಿದ್ದೆ. ಎಸ್, ಇನ್ನು ರಘುವೀರ್ ಅವರೇ, ಈಗ ಪೇರಿಂಗ್ ಎಲ್ಲ ಆಗಿದೆ. ಸೊ ನಿಮ್ಮ ಪ್ರಕಾರ ಅಂದರೆ ಇವಾಗ ಧ್ರುವಂತ್ ಅವ್ರಿಗೆ ಯಾರು ಪೇರು ಸಿಕ್ಕಿಲ್ಲ, ಯಾರು ಕೂಡ ಒಪ್ಕೊಂಡಿಲ್ಲ. ಸೊ ಅವ್ರು ಹೆಂಗೆ ಆಡ್ತಾರೆ, ಅವ್ರ ಆಟ ಯಾವ ರೀತಿ ಇರುತ್ತೆ, ಜೊತೆಗೆ ಈ ಇಷ್ಟು ಜನ ಪೇರಲ್ಲಿ ನಿಮಗೆ ಯಾರು ಅಂದರೆ ಸ್ಟ್ರಾಂಗ್ ಅಂತ ಅನಿಸ್ತಾರೆ? ಮೇಡಮ್, ಈಗ ಮೊದಲನೇ ವಿಷಯ ಅಂತ ಹೇಳಕ್ ಬಂದರೆ ಧ್ರುವಂತ್ ಅವರಿಗೆ ಯಾರೂ ಪೇರ್ ಆಗಿಲ್ಲ. ಧ್ರುವಂತ್ ಅವರು ಈ ಹಿಂದಿನ ವಾರಗಳಲ್ಲಿ ಅವ್ರ ಆಟ ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ. ಮನೆಯವರಿಗೆ ಒಂಥರ ಏನಂದರೆ ಧ್ರುವಂತ್ ಅಂದರೆ ಒಂದು ಸ್ವಲ್ಪ ಬೇರೆ ಥರನೇ ನೋಡ್ತಾ ಇದ್ದಾರೆ. ಅವರು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ, ತಲೆ ತಿಂತಾರೆ ಅನ್ನೋ ಒಂದು ಮಾತನ್ನ ಅಲ್ಲಿ ಎಲ್ಲರೂ ಆಡ್ತಾ ಇದ್ದಾರೆ. ಆದರೆ ಅವ್ರು ಒಂದು ಸ್ವಲ್ಪ ಇದು ಏನಂದರೆ ಅವ್ರ ಆಟ ಸರಿ ಆಡ್ತಿಲ್ಲ, ಫೇಕ್ ಆಗಿ ಆಡ್ತಿದ್ದಾರೆ ಅಂತ. ಆದರೆ ನಾನು ಈ ಒಂದು 2 ವಾರಗಳಿಂದ ಧ್ರುವಂತ್ ಅವರನ್ನು ನೋಡ್ತಾ ಇದ್ದೀನಿ. ಫೇಕ್ ಅಂತ ಇಲ್ಲ, ಆದರೆ ಅವ್ರ ಆಟ ಸ್ವಲ್ಪ ಏನು ಪಾಸಿಟಿವ್ ನೆಗೆಟಿವ್ ಅಂತ ಬಿಟ್ಬಿಟ್ರೆ ಧ್ರುವಂತ್ ಅವ್ರ ಆಟ ನನಗೆ ಒಂದು ರೀತಿಲಿ ಇಷ್ಟ ಆಗ್ತಿದೆ. ಯಾಕಂದರೆ ರಿಯಲ್ ಆಗಿದ್ದಾರೆ. ಏನು ಮನಸ್ಸಲ್ಲಿ ಏನಿದೆ ಅಲ್ಲ ಅದನ್ನು ಹೊರಗೆ ಹಾಕೇ ಬಿಡ್ತಾರೆ. ಅದನ್ನು ಎಲ್ಲೂ ಹೊರಗಡೆ ಅಂದರೆ ತೋರಿಸ್ಕೊಂಡ್ಬಿಡ್ತಾರೆ. ಅವ್ರಿಗೆ ಏನೇ ನೀವು ಅವ್ರಿಗೆ ಒಳ್ಳೇದನ್ನೇ ಹೇಳಿದರೆ ಆ ಒಳ್ಳೇದನ್ನೇ ರಿಯಾಕ್ಟ್ ಮಾಡ್ತಾರೆ. ಅಕಸ್ಮಾತ್ ನೀವು ಅಲ್ಲಿ ಯಾರಿಗಾದರೂ ಅವ್ರಿಗೆ ಏನಾದರೂ ಉಲ್ಟಾ ಮಾತಾಡಿದರೆ ಅವ್ರಿಗೆ ಅವಾಗೆ ರಿಯಾಕ್ಟ್ ಆಗಿಬಿಡ್ತಾರೆ. ಆ ಒಂದು ವಿಚಾರದಲ್ಲಿ ಯಾವುದು ಮನಸ್ಸಲ್ಲಿ ಇಟ್ಕೊಂಡಿರೋದಿಲ್ಲ. ಏನಿದ್ರು ನೇರವಾಗಿ ಮಾತಾಡ್ತಾರೆ, ಯಾರನ್ನೇ ಬೇಕಾದರೂ ನೇರವಾಗಿ ಎದುರಾಕೊಂತಾರೆ. ಈಗ ಅಶ್ವಿನಿ ಅವರು ಎಲ್ಲರೂ ಮನೆಯವರು ಎದುರಾಕೋಣಕ್ಕೆ ಹೆದರ್ತಾ ಇದ್ದಾರೆ. ಗಿಲ್ಲಿಯವರನ್ನು ಹೊರತುಪಡಿಸಿ ಮತ್ತು ಯಾರೂ ಅವರನ್ನು ಎದುರಾಕೊಳ್ತಾ ಇರಲಿಲ್ಲ. ಆ ಒಂದು ವಿಷಯದಲ್ಲಿ ಈ ಕಳೆದ ವಾರ ಧ್ರುವಂತ್ ಅವರು ನೇರವಾಗಿ ಅವರನ್ನು ನಾಮಿನೇಷನ್ ಮಾಡೋದು, ಸಿಕ್ಕಾಪಟ್ಟೆ ಮಾತುಗಳನ್ನೇ ಆಡ್ತಾರೆ, ಯಾವುದನ್ನ ಹಿಂದೆ ಮುಂದೆ ನೋಡಲ್ಲ. ಆ ಒಂದು ಇದರಲ್ಲಿ ಅವರು ನಿನ್ನೆನೂ ಅದೇ ರೀತಿ ಮಾತುಗಳನ್ನು ಆಡ್ತಾರೆ. ನನಗೆ ಯಾರ ಮೇಲೂ ಭಯ ಇಲ್ಲ, ನನ್ನ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಇಟ್ಟಿದ್ದೀನಿ, ಇವಾಗ ಹೋಗಂದ್ರೆ ಇವಾಗ ಹೋಗ್ತೀನಿ ಅನ್ನೋ ಇದರಲ್ಲಿ ಆ ಮೈಂಡ್ ಸೆಟ್ ಅಲ್ಲಿ ಆಡ್ತಿದ್ದಾರೆ. ಆ ಮೈಂಡ್ ಸೆಟ್ ನನಗೆ ತುಂಬ ಇಂಪ್ರೆಸಿವ್ ಅನಿಸ್ತು. ಯಾಕಂದರೆ ಆ ರೀತಿ ಮೈಂಡ್ ಸೆಟ್ ಅಂದರೆ ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ಆದರೆ ಆಟದಲ್ಲಂತೂ ನಾನು ರಿಯಲ್ ಆಗಿರ್ತೀನಿ ಅಂತ ಮಾತನ್ನೇ ಆಟ ಆಡ್ತಾ ಇದ್ದಾರೆ. ನೋಡೋಣ, ಚೆನ್ನಾಗಿ ಆಟ ಆಡ್ಕೊಂಡು ಮುಂದೆ ಹೋದರೆ ಅವರಿಗೂ ಒಂದು ಒಳ್ಳೆ ಚಾನ್ಸ್ ಇದೆ. ಜನಗಳಿಗೂ ಇಷ್ಟ ಆಗ್ತಿದ್ದಾರೆ. ಅವ್ರು ನಿನ್ನೆ ಒಂದು ಕ್ವಶನ್ ಕೇಳ್ತಾರೆ, ಜನರು ನಮಗೆ ಯಾಕೆ ಸೇಫ್ ಮಾಡ್ತಾ ಇದ್ದಾರೆ ಅಂತ. ನನಗೆ ಗೊತ್ತಿಲ್ಲ ಅಂತ. ನಿಮಗೆ ಸೇಫ್ ಮಾಡ್ತಾ ಇದ್ದಾರೆ ಅಂದರೆ ನೀವು ರಿಯಲ್ ಆಗಿ ಗುರ್ಸ್ಕೊತಾ ಇದ್ದೀರಾ ಅಂದರೆ ನೀವು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ರಕ್ಷಿತಾ ಅವರಿಗೆ ಅವರು ತಂಗಿ ಅಂತ ಹೇಳಿ ಅವ್ರ ವಿರುದ್ಧ ಹೋದರು. ನಮಗೆ ಇವಾಗ
ಅವಾಗ ಅನಿಸ್ತು ರಕ್ಷಿತಾ ಅವರಿಗೆ ವಿರುದ್ಧ ಯಾಕೆ ಹೋದ್ರು ಅಂತ. ಅಂದರೆ ನಾವು ಬರೀ 1.5 ತಾಸಲ್ಲಿ ನಮಗೆಲ್ಲ ಸ್ಟೋರಿ ಗೊತ್ತಾಗಲ್ಲ. ಅವರು ಇಡೀ 24/7 ಮನೇಲಿ ಇರ್ತಾರೆ. ಅವ್ರಿಗೇನೋ ಒಂದು ಮನಸ್ತಾಪಗಳಾಗಿರ್ಬೋದು, ಅದನ್ನು ನಾವು ನೋಡಿಲ್ಲ. ಧ್ರುವಂತ್ ಅವರಿಗೆ ಅದು ಮೊದಲಿಂದನೂ ಆಗಿತ್ತಿರಬೇಕು. ಅದರಿಂದ ರಕ್ಷಿತಾ ಅವರಿಗೆ ಅಷ್ಟೇ ತಿರುಗಿ ಬಿದ್ರೋ ಏನೋ ಗೊತ್ತಿಲ್ಲ ಏನಾಗಿತ್ತಂತ. ಆದರೆ ಧ್ರುವಂತ್ ಅವ್ರ ಆಟ ಒಂದು ಚೆನ್ನಾಗಿತ್ತು. ಆಮೇಲೆ ನೆಕ್ಸ್ಟ್ ನನಗೆ ಟೀಮ್ ಅಂತ ಹೇಳಕ್ ಬಂದಾಗ ಸರ್ ಏನು ಹೇಳಿದ್ರು, ಬೇರೆ ಬೇರೆ ಆಗಬೇಕಿತ್ತು ಅಂತ. ಕಾವ್ಯ ಆಲ್ಮೋಸ್ಟ್ ಟ್ರೈ ಮಾಡಿದ್ರು ಬೇರೆ. ನನಗೆ ಗಿಲ್ಲಿ ಹೆಸರು ನಾವು ನೋಡ್ತಾ ಇದ್ದೀವಿ, ಅವರು ಸೀಸನ್ ಸ್ಟಾರ್ಟ್ ಆಗಿದಾಗಿಂದ ಜಂಟಿ ಏನಾದ ನಂತರ ಗಿಲ್ಲಿಯಿಂದ ಸ್ವಲ್ಪ ಹೆಸರನ್ನ ಕಳ್ಕೊಳ್ಬೇಕು ಅನ್ನೋದು ಮೊದಲಿಂದನೂ ಟ್ರೈ ಮಾಡ್ತಾ ಇದ್ದಾರೆ. ಅವರು ರಘು ಅವ್ರು ಬಂದಾಗೂ ಅವ್ರ ಜೊತೆ ಟೀಮ್ ಮಾಡ್ತೀನಿ ಅಂತ ಒಂದು ಪಿಚ್ ಮಾಡ್ತಾರೆ. ಅದರಲ್ಲೂ ರಘು ಅವರು ಅವರನ್ನ ಆಯ್ಕೆ ಮಾಡ್ಕೊಳ್ಳಲ್ಲ. ಆಮೇಲೆ ರಜತ್ ಅವರನ್ನ ಮಾಡ್ತಾರೆ, ರಜತ್ ಅವರು ಅವರನ್ನ ಆಯ್ಕೆ ಮಾಡ್ಕೊಳ್ಳಲ್ಲ. ಕೊನೆಯಲ್ಲಿ ರಾಶಿಕಾ ಅವರು ಏನು ಗಿಲ್ಲಿ ಅವರು ಮತ್ತು ಕಾವ್ಯ ಒಂದೇ ಟೀಮಲ್ಲಿ ಆಡ್ತೇವೆ ಅಂತ, ರಾಶಿಕಾನು ಒಂದು ಗೇಮ್ ಆಡ್ಬೋದಿತ್ತು, ಗಿಲ್ಲಿ ಅವ್ರ ಟೀಮಿಗೆ ಆಡ್ಬೋದಿತ್ತು. ಆದರೆ ಅಲ್ಲೇ ಕಾವ್ಯ ಅವರು ಉತ್ತರ ಕೊಡ್ತಾರೆ, ಅಂದರೆ ನೀವು ಯಾವತ್ತು ಗಿಲ್ಲಿ ಕಾವ್ಯ ಅಂತ ಹೇಳ್ತೀರಾ, ನಿಮಗೆ ನೀವೇ ಆ ರೀತಿ ಮಾಡಕ್ಕೆ ಕೊಡ್ತಿದ್ದೀರಾ ಅಂತ ಹೇಳಿ ಕೊನೆಯಲ್ಲಿ ಅವರಿಬ್ಬರು ಟೀಮ್ ಆಗ್ತಾರೆ. ನನಗೆ ಇಬ್ಬರು ಟೀಮೇ ಆಗಿರೋದು ಖುಷಿ ಇದೆ. ಇವರಿಬ್ಬರು ಆಟ ಆಡಿ ಅವರು ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಚಾನ್ಸ್ ಸಿಕ್ಕಿದೆ. ನಾವು ನೋಡಿದ್ವಿ ಪ್ರೊಮೋದಲ್ಲೂ ಇಬ್ಬರು ಒಳ್ಳೆ ಆಟಗಳನ್ನೇ ಆಡ್ತಾ ಇದ್ದಾರೆ. ಗಿಲ್ಲಿಯವರು ಈ ಹಿಂದಿನ ವಾರಗಳಿಂದ ಸೀರಿಯಸ್ ಆಗಿ ಯಾವ ಟಾಸ್ಕ್ ಅನ್ನು ತಗೊಳ್ತಾ ಇರಲಿಲ್ಲ. ಆದರೆ ಈ ಟಾಸ್ಕ್ ಅವರು ತುಂಬ ಸೀರಿಯಸ್ ಆಗಿ ತಗೊಂಡಿರೋ ರೀತಿ ಕಾಣ್ತಾ ಇದೆ. ಆ ಒಂದು ಟಾಸ್ಕನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಅವರ ಏನೊಂದು ಹಣೆಪಟ್ಟಿ ಇದೆ ಅಲ್ಲ, ಕಾವ್ಯದಿಂದ ಗಿಲ್ಲಿಯಿಂದ ಕಾವ್ಯ, ಅದನ್ನು ಕಳ್ಕೊಳ್ಳೋಕ್ಕೆ ಅಂದ್ರೆ ಅದನ್ನು ತೆಗೆದುಹಾಕೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಇಬ್ಬರು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಂತ. ಇನ್ನೊಂದು ನೋಡಿ, ಕಾವ್ಯ ಹೇಳ್ದಂಗೆ ಡೇ 1 ಅವ್ರು ಯಾವುದ್ರಲ್ಲಿ ಆಟ ಆಡಿದ್ದಾರೆ, ಯಾವುದ್ರಲ್ಲಿ ಸಖತ್ ಕಾಣಿಸ್ಕೊಂಡಿದ್ದಾರೆ, ಯಾವುದ್ರಲ್ಲಿ ಇಲ್ಲ. ಗಿಲ್ಲಿಯವರು ರೇಗಿಸ್ತಾರೆ, ಗಿಲ್ಲಿಯವರಿಂದ ಕಾವ್ಯ ಕಾಣಿಸ್ಕೊಂಡಿದ್ದಾರೆ. ಬಟ್ ಕಾವ್ಯದಲ್ಲಿ ಓನಾಗಿ ಏನು ಕಾಣಿಸ್ತಾ ಇಲ್ಲ. ಓನಾಗಿ ಕಾನ್ಸೆಪ್ಟ್ ಆಗಿರ್ಬೋದು, ಓನಾಗಿ ಏನಾರು ಹೇಳೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಎಲ್ಲೂ ಇಲ್ಲ. ಯಾರ ಪರವಾಗೂ ಮಾತಾಡಿಲ್ಲ, ಯಾರ ಬಗ್ಗೆನೂ ಹೇಳಿಲ್ಲ. ಗಿಲ್ಲಿಯಷ್ಟು ಕೆಲವೊಂದೆಲ್ಲ ಏನಾಗುತ್ತೆ, ಅವ್ರು ಬೇರೆಯವ್ರಿಗೆ ಟಾಂಗ್ ಕೊಡ್ಬೇಕಾದ್ರೂ ಕೂಡ ಅವ್ರಿಗೆ ಒಂದು ಬುದ್ಧಿವಾದನೇ ಹೇಳೋದಿಲ್ಲ. ಬಿಡು ಏನೋ ಸುಮ್ಮನಾಗ್ಬಿಡೋದು. ಏನಂತೀವಿ ನೋಡಿ, ಒಬ್ಬ ಫ್ರೆಂಡ್ಸ್ ಅಂತಂದ್ರೆ ನಾವು ನೀನು ತಪ್ಪು ಮಾಡ್ತೀಯ ಮಗ, ಈ ಥರ ನೋಡೋ ಸ್ವಲ್ಪ ಅಂತ ನಾವೊಂದು ಕ್ಯಾಶುವಲಾಗಿ ಹೇಳಬೇಕಾದ್ರು. ಸೊ ಆ ಥರನೂ ಕೂಡ ಅವ್ರು ಇಲ್ಲಿ ಹೇಳೋದಿಲ್ಲ. ಕಿಚ್ಚ ಸಾಹೇಬ್ರು ಅದು ಹೇಳ್ತಾರೆ, ಕಾವ್ಯವರು ನೀವು ಯಾಕೆ ಅವ್ರನ್ನ ಪಾಯಿಂಟ್ ಔಟ್ ಮಾಡಿಲ್ಲ ಅಂತ ನೀವಲ್ಲ ಹೇಳಿರ್ತಾರೆ ಅವರು. ಸೊ ಅಲ್ಲೂ ಕೂಡ ಅವ್ರು ಏನಾಗ್ತಾರೆ, ನೆಕ್ಸ್ಟ್ ಅದನ್ನ ಪಾಯಿಂಟ್ ಔಟ್, ಅದು ಹೇಳಾದ್ಮೇಲೆ ನೆಕ್ಸ್ಟ್ ವೀಕೆ ಪಾಯಿಂಟ್ ಔಟ್ ಮಾಡ್ಕೊಂಡ್ಬರ್ತಾರೆ. ಸೊ ಅದೇನಾಗ್ತಿದೆ, ಕಾವ್ಯದಲ್ಲಿ ರಿಯಾಲಿಟಿ ಕಾಣಿಸ್ತಲ್ಲ, ಎಲ್ಲೋ ಸ್ವಲ್ಪ ಫೇಕ್ ಆಗಿ ಅವರು ತುಂಬ ಸೇಫಾಗಿ ಆಟ ಆಡ್ತಿದ್ದಾರೆ ಅಂತ. ಗಿಲ್ಲಿಯಿಂದ ಅವ್ರು ಕಾವ್ಯ ಇದ್ದಾರೆ ಅಷ್ಟೇ ಹೊರತು ಕಾವ್ಯದೆಲ್ಲೂ ಕೂಡ ಅವ್ರದ್ದು ಈವನ್ ಸ್ಪಂದನ ಅವ್ರನ್ನ ಕಂಪೇರ್ ಮಾಡಿದ್ರೆ ಕಾವ್ಯ ಏನಿಲ್ಲ. ಸ್ಪಂದನ ಕೂಡ ಎಲ್ಲೋ ವಾಯ್ಸ್ ರೈಸ್ ಮಾಡ್ತಾರೆ. ಅವ್ರು ಸ್ಪೋರ್ಟ್ಸ್ ಅಂತ ಬಂದಾಗ ಎಲ್ಲೋ ಹಿಂದಿದ್ದಾರೆ, ಬಟ್ ಅವರು ಸ್ಟ್ಯಾಂಡಾಗಿ ಕೆಲವೊಂದೆಲ್ಲ ನಿಂತ್ಕೊಂತಾರೆ. ಸ್ಪಂದನ ನಿಂತ್ಕೊಂತಾರೆ. ಮತ್ತು ರಾಶಿಕಾ ಪ್ರತಿಯೊಂದಕ್ಕೂ ಅಷ್ಟೇ ಅವ್ರ ಬಗ್ಗೆ ಏನೋ ಒಂದು ಸ್ವಲ್ಪ ಅಂದ್ಬಿಡ್ಲಿ ಅಂತ ರಾಶಿಕಾ ಅಲ್ಲೇ ವಾಯ್ಸ್ ರೈಸ್ ಮಾಡ್ಬಿಡ್ತಾರೆ. ಸೊ ಹಂಗೆ ಬಿಟ್ಕೊಡ್ಬಾರ್ದು ನೋಡಿ. ಯಾರದೇ ವ್ಯಕ್ತಿ ಕೂಡ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಿದ್ರೆ ನಿಂತ್ಕೊಬೇಕು. ಒಬ್ಬ ವ್ಯಕ್ತಿ ಅವನ ಫ್ರೆಂಡ್ ಇದಾನ ಅಥವಾ ಇದರ ಚೆನ್ನಾಗಿದಾರ, ಅವ್ರ ಬಗ್ಗೆ ಸ್ಟ್ಯಾಂಡಾಗಿ ನಿಂತ್ಕೊಬೇಕು. ಬಟ್ ಈಗ ಕಾವ್ಯ ಯಾವುದೇ ಕೂಡ ಡೇ 1 ಅವ್ರು ಯಾವುದೇ ನಿಂತ್ಕೊಂಡಿಲ್ಲ, ಬಟ್ ಎಲ್ಲೋ ವಾಯ್ಸ್ ರೈಸ್ ಮಾಡಿಲ್ಲ. ನೋಡೋಣ ಯಾವ ರೀತಿ ಆಟ ಆಡ್ತಾರೋ. ನನಗೆ ಗೊತ್ತಿರೋಂಗೆ ಅವರಷ್ಟು ಗೇಮ್ ಚೆನ್ನಾಗಿ ಆಡೋದಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿ ಬರೀ ಕಾಮಿಡಿನ ಹೋಗ್ಬಿಡುತ್ತೆ. ಗಿಲ್ಲಿನ ಜಾಸ್ತಿ ಬೈಯಕ್ಕಾಗಲ್ಲ, ಬೈಬಿಟ್ರೆ ಕಾವ್ಯ ಮಾತಾಡ್ಸೋದಿಲ್ಲ. ಆಮೇಲೆ ಅವರು ಕಾವ್ಯ ಮಾತಾಡ್ಸಿಲ್ಲ ಅಂತಂದ್ರೆ ನಾನು ಇರೋಕ್ಕಾಗಲ್ಲ, ಈ ಥರದ್ದು ಏನೋ ಒಂದು ಬಾಂಡಿಂಗ್ ಇರುತ್ತೆ ಅವ್ರದ್ದು. ಸೊ ಇದು ಅವ್ರೇನು ಬರುತ್ತೆ, ಗಿಲ್ಲಿ ಜಾಸ್ತಿ ಯಾವ ರೀತಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೋ, ಇಲ್ಲ ನೀನು ಹಿಂಗಾಟ ಆಡಬೇಕು, ಇಲ್ಲ ಬೈದು ಹೇಳ್ತಾರೋ ಈ ಥರ ಆಟ ಆಡಬೇಕು ಅಂತ. ಸೊ ಇಬ್ಬರು ನಡುವೆ ಹೆಂಗಿರುತ್ತೆ ಗೇಮಲ್ಲಿ, ಅಥವಾ ಇವರಿಬ್ಬರು ಆಪೋಸಿಟ್ ಆಗ್ಬೋದಾ, ಜೋಡಿ ಅಂತ ಕೊಟ್ಟಿದ್ದಾರೆ, ಇವರಿಬ್ಬರು ಆಪೋಸಿಟ್ ಆಗ್ಬೋದಾ, ಇದು ಹೇಳಕ್ಕ ಟ್ವಿಸ್ಟ್ ಹೆಂಗಿರುತ್ತೆ ಹೇಳಕ್ಕಲ್ಲ. ಜೋಡಿ ಅಂತ ಜನಗಳ ಮುಂದೆ ಹೇಳ್ಬೋದು, ಅಲ್ಲಿ ಬೇರೆ ರೀತಿ ಟ್ವಿಸ್ಟ್ ಇರ್ಬೋದು. ಅಥವಾ ಬಿಗ್ ಬಾಸ್ಗೆ ಎಲ್ಲ ಜೋಡಿ ಹಾಕೋ ಚೇಂಜಸ್ ಮಾಡಂತ ಅವರೇ ಚೇಂಜಸ್ ಮಾಡ್ಬೋದು. ಸೊ ಏನೋ ಒಂದು ಟ್ವಿಸ್ಟ್ ಆಗಿ ಬರುತ್ತೆ. ಅಥವಾ ಯಾರೋ ಮಧ್ಯದಲ್ಲಿ ಇನ್ನೊಬ್ರು ಯಾರು ಥರ್ಡ್ ಪರ್ಸನ್ ಹೊರಗಡೆಯಿಂದ ಬರ್ಬೋದು. ಅವರು ಅಲ್ಲಿ ಯಾರು ಅಂಪೈರ್ ಆಗಿ ಏನೋ ಒಂದಾಗಿ ಬಂದು ಹೇಳೋದು ಮಾಡಿಸೋದಾಗಿರ್ಬೋದು. ಈ ಥರ ಟ್ವಿಸ್ಟ್ ಇರುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ನಿನ್ನೆ ಇನ್ನೊಂದು ರಾಶಿಕಾ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅಂದ್ರೆ ಈಗ ಗಿಲ್ಲಿ ಅವ್ರ ಸುತ್ತಮುತ್ತ ಏನವ್ರ ಫ್ರೆಂಡ್ಸ್ ಇದ್ದಾರೆ, ಅಕಸ್ಮಾತ್ ಅವರೇ ಇವ್ರ ವಿರುದ್ಧ ತಿರುಗಿ ಬಿದ್ರೆ ಆವಾಗ ಗಿಲ್ಲಿ 0 ಆಗ್ತಾರೆ ಅಂತ. ಸೊ ಇದು ನಿಮ್ಗೆ ನಿಜ ಅನ್ಸುತ್ತಾ ಹೇಗೆ? ಹೌದು, ನಿಜಾನೇ ನೋಡಿ. ಯಾಕೆಂದ್ರೆ ಗಿಲ್ಲಿ ಏನಂತಂದ್ರೆ ಆಲ್ಮೋಸ್ಟ್ ಈ ರಾಶಿಕಾ ಗಿಲ್ಲಿಗೂ ಆಗ್ಬರೋದಿಲ್ಲ. ಆಲ್ಮೋಸ್ಟ್ ಇವಾಗ ಇಡೀ ಮನೆನೇ ಗಿಲ್ಲಿ ವಿರುದ್ಧ ತಿರುಗಿ ಬಿದ್ದಿದೆ. ಅಂದ್ರೆ ಎಲ್ಲರಿಗೂ ಇರಿಟೇಟ್ ಆಗ್ತದೆ. ಅವ್ರ ಫ್ರೆಂಡ್ಸ್ ಸ್ಪಂದನ ಮತ್ತೆ ಕಾವ್ಯ ಅಷ್ಟೇ ಅವ್ರ ಜೊತೆಗಿರೋದು. ಹೌದೌದು. ಯಾಕೆಂದ್ರೆ ಅವರು ಏನಂದ್ರೆ ನೋಡಿ, ಎಲ್ಲರಿಗೂ ಕಾಲು ಎಳಿಬೇಕು. ಅದು ಕಾಲು ಎಳೆಯೋದು ಒಂಥರ ಖುಷಿ ಇರಬೇಕು. ಚೆನ್ನಾಗಿ ಮಾತಾಡ್ದೆ ಕಣ, ಚೆನ್ನಾಗಿ ಕಾಲು ಎಳ್ದೆ ನೀನು. ಬಟ್ ತೀರಾ ಪರ್ಸ್ನಲ್ ಆಗಿ ಏನಾಗುತ್ತೆ, ಕೆಲವು ಊಟದ ವಿಚಾರ ಲಾಸ್ಟ್ ಟೈಮ್ ಪಾಪ ಇವರು ಗೆಸ್ಟ್ ಆಗಿ ಬಂದಿದ್ರಲ್ಲ, ಊಟದ ವಿಚಾರ ಆಗಿ ಮಾತಾಡ್ಬೋದು ನೋಡಿ. ರೋಸ್ಟ್ ಮಾಡಬೇಕು, ಈಗ ಟಾಸ್ಕ್ ಅದು ರೋಸ್ಟ್ ಮಾಡಬೇಕು,
ಮಾತುಕತೆಯಲ್ಲಿ ರೋಸ್ಟ್ ಮಾಡಬೇಕು. ಊಟದ ವಿಚಾರ ಆಗಿರ್ಬೋದು, ಬಟ್ ಅವ್ರು ಏನೋ ಪರ್ಸ್ನಲ್ ಆಗಿ ಏನೋ ಮದುವೆ ಆಗಿರುತ್ತೆ ಗೊತ್ತಾಗಿರುತ್ತೆ ಅಂತ ಹೇಳ್ತಾರೆ, ಅದ್ರ ವಿಚಾರ ಅವೆಲ್ಲ ಏನಾಗುತ್ತೆ ತೀರಾ ಮನ್ಸಿಗೆ ಹರ್ಟ್ ಆಗಿಬಿಡುತ್ತೆ. ಇವನು ಯಾರು ಗುರುವನು ನನ್ನ ಪರ್ಸ್ನಲ್ ಆಗಿ ಹಿಂಗೆ ಮಾತಾಡ್ತಿದ್ದಾನೆ, ಊಟಕ್ಕೆ ಏನು ಗತಿ ಇಲ್ಲ ಅನ್ನೋ ಥರ. ಸೊ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಪ್ರತಿಯೊಬ್ಬರು ಅಲ್ಲಿ ಎಲ್ಲರೂ ಕಷ್ಟ ಬಿದ್ದು ಅವರವರು 16 ವರ್ಷ 15 ವರ್ಷ ಆ ಥರ ಫೀಲ್ಡಲ್ಲಿ ಅವರು ಕೆಳಕ್ಕೆ ಏಳು ಬೀಳು ನೋಡಿಕೊಂಡೇ ಬಂದಿರ್ತಾರೆ ಆ ಜಾಗದಲ್ಲಿ. ಯಾರು ಏಕ್ದಮ್ ಸಡನ್ನಾಗಿ ಬಂದಿಲ್ಲ. ಸಡನ್ನಾಗಿ ಬಂದಿರೋದಂದ್ರೆ ಸೂರಜ್ ಅವರೇನು ಆರ್ಟಿಸ್ಟ್ ಆಗಿಲ್ಲ ಯಾವುದೆಲ್ಲ, ಏನೋ ಅವ್ರಿಗೆ ಲಕ್ ಇತ್ತು ನೋಡಿ. ಆ ಜಾಗಕ್ಕೆ ಹೋಗ್ಬೇಕು ಅಂದರೆ ಋಣ ಇರಬೇಕು, ಲಕ್ ಇರಬೇಕು. ಈಗ ನೋಡಿ ಎಷ್ಟೋ ಜನ ಪ್ರಯತ್ನ ಪಡ್ತಿರ್ತಾರೆ, ಎಷ್ಟೋ ಜನ ಆರ್ಟಿಸ್ಟ್ಗಳು ಇರ್ತಾರೆ, ಇಲ್ಲ ನಾನು ಹೋಗ್ಬೇಕು, ನಾನು ಅಲ್ಲಿ ಆಟ ಆಡಬೇಕು, ಅಲ್ಲಿ ಕಾಣಿಸ್ಕೊಬೇಕು ಅಂತ. ಬಟ್ ಅವ್ರಿಗೆ ಲಕ್ ಇರೋದಿಲ್ಲ, ಪ್ರಯತ್ನ ಇರುತ್ತೆ ನೋಡಿ. ಈತನಿಗೆ ಲಕ್ ಇದೆ, ಸಿಕ್ಕಿದೆ. ಸೂರಜ್ ಆಕ್ಟಿಂಗ್ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು. ಬಟ್ ಎಲ್ಲೂ ಏನೂ ಇಲ್ಲ, ಇವರೇನೋ ಸೈಲೆಂಟ್ ಆಗಿರ್ತಾರೆ, ನಾನು ಏನೋ ಬಂದಾಗ ಮಾತ್ರ ನಾನು ವಾಯ್ಸ್ ರೈಸ್ ಮಾಡ್ತೀನಿ ಅಂತಾರೆ. ಹಂಗಲ್ಲ, ಅದು ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಜನಕ್ಕೆ. ನೀನು ಅಷ್ಟು ಸೈಲೆಂಟ್ ಆಗಿರೋಗಾದ್ರೆ ಮತ್ತೇನಕ್ಕೆ ಆ ಜಾಗ ಬೇಕು? ಹೊರಗಡೆನೇ ಇರ್ಬೋದಪ್ಪ ನೀನು ಸೈಲೆಂಟ್ ಆಗಿ. ಅಲ್ಲಿ ಏನೋ ಒಂದು ಕ್ರಿಯೇಟ್ ಮಾಡಬೇಕು ಜನಗಳಿಗೆ. ಏನು ಗೊತ್ತಾ, ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಬೇಕು. ಅಲ್ಲಿ ಹೋಗಿರೋದಕ್ಕೂ ಒಂದು ಆಗೋದಕ್ಕೆ ಸಾರ್ಥಕ ಇರಬೇಕು. ಬರೀ ಏನೋ ಸೇಫಾಗಿ ಆಡ್ತೀರಿ ನೋಡಿ, ನಾಮಿನೇಟ್ ಆಗ್ತೀರಿ. ಮೋಸ್ಟ್ಲಿ ಸೂರಜ್ ಬಂದರೂ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಆ ಥರ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರು ಎಲ್ಲೂ ಪರ್ಫಾರ್ಮೆನ್ಸ್ ಇಲ್ಲ. ಬರೀ ಏನೋ ಮೊನ್ನೆ ಏನೋ ಅವ್ರಿಗೊಬ್ಬರು ಸ್ಟ್ಯಾಂಡಾಗಿ ನಿಂತ್ಕೊಂಡ್ರು, ಒಂದು ದಿವಸ ಅಷ್ಟೇ ಅದು. ನಾನು ಹೇಳ್ತಾರೆ, ಸ್ಟ್ಯಾಂಡಾಗಿ ನಿಂತ್ಕೊಳ್ಳೋದಕ್ಕಿಂತ ಪ್ರತಿಯೊಂದಕ್ಕೂ ನೀವು ಭಾಗಿಯಾಗಬೇಕು. ಬಿಗ್ ಬಾಸ್ ಆಕ್ಟಿವ್ ಆಗಿರಬೇಕು. ಗೇಮಲ್ಲಿ ಬರೀ ಗೇಮ್ ಆಡೋದಲ್ಲ, ಪ್ರತಿಯೊಂದು ಕೂಡ ಮಾತುಕತೆ ಆಗಿರ್ಬೋದು, ಹೇಳೋದಾಗಿರ್ಬೋದು, ಕಾಮಿಡಿ ಮಾಡೋದಾಗಿರ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಓವರ್ ಆಲ್ ಪ್ಯಾಕೇಜ್ ಕೊಡಬೇಕು. ನಾನು ಬರೀ ಹಿಂಗೆ ಸ್ಟ್ಯಾಂಡ್ ಆಗಿರ್ತೀನಿ ಅಂತಂದ್ರೆ ಎಲ್ಲಿ ತನಕ 1 ವಾರ 2 ವಾರ 3ನೇ ವಾರ ಹೋಗ ಅಂದ್ಬಿಡ್ತಾರೆ. ನೀನು ಯಾಕೋ ಬೋರ್ ಆಗ್ತೀಯ ಹೋಗಿ ಅಂದ್ಬಿಡ್ತಾರೆ. ನೋಡಿ ಗಿಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಎಲ್ಲರೂ ರೇಗಿಸ್ಕೊಂಡು ಚೆನ್ನಾಗಿ ಮಾಡ್ತಿದ್ದಾನೆ. ಬಟ್ ಅಲ್ಲಿ ಏನಂತಂದ್ರೆ ಎಲ್ಲಾರನ್ನೂ ಇಲ್ದು ಏನಾಗಿದೆ, ಗಿಲ್ಲಿ ಸೇಫೇನೆ, ಪಕ್ಕಾ ಸೇಫ್. ಅವ್ರು ಫೈನಲಿಸ್ಟ್ ಕಂಟ ಹೋಗ್ತಾರೆ. ಯಾಕೆಂದ್ರೆ ಅವ್ರು ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಗಿಲ್ಲಿ, ಇಲ್ಲ ಅಂತಲ್ಲ. ಆದರೆ ಇದು ಈ ಕಾಲು ಇದಿದೆಯಲ್ಲ, ಅದು ಸ್ವಲ್ಪ ಅವರು ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ. ಗಿಲ್ಲಿ ವ್ಯಕ್ತಿತ್ವ ಏನು ಅನ್ನೋದು ಜನಗಳಿಗೆ ನೋಡಿ, ಅದು ಒಂದೇ ಜಾಗ ನಾವೇನು ಅಂತ ತೋರಿಸ್ಕೊಳ್ಳೋದಕ್ಕೆ. ಆ ಬಿಗ್ ಬಾಸ್ ಇದೆಯಲ್ಲ ಆ ಜಾಗ, ಅದು ಆ ಜಾಗದಲ್ಲಿ ಮಾತ್ರ ನಾವೇನು ಅಂತ ಗೊತ್ತಾಗುತ್ತೆ ಜನಕ್ಕೆ. ಇನ್ನು ಮಿಕ್ಕಿದ್ದೆಲ್ಲ ಬೇರೆ ಕಡೆ ಎಲ್ಲ ಸ್ಕ್ರಿಪ್ಟೆಡ್, ಅದೇನಿರುತ್ತೆ ನಾವು ಡೈಲಾಗ್ ಹೇಳ್ಬೇಕಾಗುತ್ತೆ, ಹಿಂಗೆ ಈ ಥರ ಇರುತ್ತೆ. ಬಟ್ ಆ ಥರ ಜಾಗದಲ್ಲಿ ಚೆನ್ನಾಗಿರ್ಬೇಕು. ನೋಡೋಣ ಯಾವ ರೀತಿ ಹೋಗುತ್ತೆ ಇದು ಅಂತ. ಓಕೆ ರಘುವೀರ್, ಇನ್ನು ನೀವು ಹೇಳಿ, ಈಗ ಯಾರ ಪೇರು ವೀಕ್ ಅಂತ ಅನ್ಸುತ್ತೆ ಇದಿಷ್ಟು ಜನದಲ್ಲಿ? ಯಾಕಂದ್ರೆ ಒಂದ್ ಕಡೆ ರಜತ್, ಚೈತ್ರ ಇದ್ದಾರೆ. ಅಂದ್ರೆ ಅವರಿಬ್ರು ಕೂಡ ಮಾತಲ್ಲಿ ಮಲ್ರು, ಯಾಕಂದ್ರೆ ನಾವು ಹಿಂದಿನ ಸೀಸನ್ ಎಲ್ಲ ನೋಡಿದ್ವಿ. ಬಟ್ ಚೈತ್ರ ಏನು ಅಷ್ಟೊಂದು ಟಾಸ್ಕ್ ಅಲ್ಲಿ ಏನೋ ಆಡಲ್ಲ. ಸೊ ಯಾರ ಪೇರು ವೀಕ್ ಅಂತ ಅನ್ಸುತ್ತೆ ಸದ್ಯಕ್ಕೆ? ಸದ್ಯದ ಮಟ್ಟಿಗೆ ನನಗೆ ಮಾಳು ಮತ್ತೆ ರಕ್ಷಿತಾ ಅವ್ರದ್ದು ವೀಕ್ ಅನಿಸ್ತಾ ಇದೆ. ಟಾಸ್ಕ್ ಅಂತ ಬಂದಾಗ ಇಬ್ರು ಚೆನ್ನಾಗಿ ಆಡಿ ಗುರ್ಸ್ಕೊಂಡಿದ್ದಾರೆ, ಆದರೆ ಜಂಟಿಯಾಗಿ ಆಡಬೇಕಲ್ಲ. ಇಲ್ಲಿ ನನಗೆ ಅವರಿಬ್ಬರದು ಸ್ವಲ್ಪ ಹಿಂದೇಟು ಬೀಳ್ಬೋದು ಅಂತ ನಂಗೆ ಅನಿಸುತ್ತೆ. ಮತ್ತೊಂದು ನನಗೆ ಇಲ್ಲಿ ಎಲ್ಲರ ಪ್ರಕಾರ ಇಲ್ಲಿ ಏನಾಗಿರುತ್ತೆ ಅಂದರೆ, ಗಿಲ್ಲಿ ಆಲ್ಮೋಸ್ಟ್ ಈಗ ಎಲ್ಲರೂ ಏನಂದ್ಕೊಂತಾರೆ, ಗಿಲ್ಲಿ ಮತ್ತು ಕಾವ್ಯ ಅವ್ರದ್ದು ವೀಕ್ ಅಂತ ತಿಳ್ಕೊಬೋದು ಅಂತ ಎಲ್ಲರಿಗೂ ಅನಿಸುತ್ತೆ. ಆದರೆ ನನಗೆ ಆ ರೀತಿ ಅನಿಸಲ್ಲ. ಯಾಕಂದರೆ ಅವ್ರು ವೀಕ್ ಇದ್ರು, ಅವ್ರಿಗೊಂದು ಛಲ ಅನ್ನೋದು ಬಂದಿದೆ. ಈಗ ನಾವು ಗೆಲ್ಲಬೇಕು ಅನ್ನೋ ಛಲ, ಆ ಛಲದಿಂದ ಅವ್ರು ಸ್ಟ್ರಾಂಗ್ ಅಂತ ಅವ್ರು ಪ್ರೂವ್ ಮಾಡ್ಕೊಳ್ಬೋದು ಅನಿಸ್ತೇನೆ. ಸರ್ ಒಂದು ಮಾತು ಹೇಳ್ತಾರೆ, ಏನಂದರೆ ಕಾವ್ಯ ಏನು ಒಂದು ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತ. ಆ ಮಾತು ನಾನು ಒಪ್ಪೋದಿಲ್ಲ ಸರ್. ಯಾಕಂದರೆ ಇದುವರೆಗೂ ನನಗೆ ಫೀಮೇಲ್ ಕಂಟೆಸ್ಟೆಂಟಲ್ಲಿ ಜಾಸ್ತಿ ಸ್ಟ್ಯಾಂಡ್ ತಗೊಂಡಿರೋದು ಕಾವ್ಯ ಅವರೇ ಅನ್ಕೊತೀನಿ. ಯಾಕಂದರೆ ನಾ ಈ ಮಾತನ್ನು ಈ ಒಂದು ಜಾಗದಲ್ಲಿ ಹೇಳಲೇಬೇಕಾಗತ್ತೆ. ಯಾಕಂದರೆ ರಕ್ಷಿತಾ ಅವರು ತುಂಬ ಒಂದು ಕುಗ್ಗು ಹೋಗಿರ್ತಾರೆ. ಅವರಿಗೆ ಒಂದು ಕ್ಯಾರೆಕ್ಟರ್ ಅಸೈಸಿನೇಷನ್ ನಡೀತಾ ಇರುತ್ತೆ. ಒಂದು ಮಹಿಳೆ ಅಂತ ಹೇಳಿ ಒಬ್ಬರು ಅವರನ್ನು ಕ್ಯಾರೆಕ್ಟರ್ ಅಸೈಸಿನೇಷನ್ ಮಾಡಬೇಕಾದ್ರೆ ಅವ್ರ ಪರವಾಗಿ ನಿಂತು ಸ್ಟ್ಯಾಂಡ್ ತಗೊಂಡಿರೋದು ಕಾವ್ಯ ಅವರೇ. ಯಾವಾಗ ಅಂದರೆ ರೀಸೆಂಟಾಗಿ ಆಗಿದೆ, ಹಿಂದಿಂದ ಫಸ್ಟ್ ಸೀಸನ್ ಹೌದು ತಗೊಂಡಿದ್ರು. ಅವರಿಗೆ ಅಂದರೆ ಯಾರು ಮಾತಾಡದೇ ಇರಬೇಕಾದ್ರೆ ಕಾವ್ಯ ಅವರೇ ಅವರ ಒಂದು ಸ್ಟ್ಯಾಂಡ್ ತಗೊಂಡಿರ್ತಾರೆ. ಆಮೇಲೆ ಟಾಸ್ಕ್ ಅಂತ ವಿಚಾರ ಬಂದಾಗೂ ಅವ್ರು 100% ಟಾಸ್ಕಲ್ಲೂ ಎಫರ್ಟ್ ಹಾಕಿರೋದನ್ನು ನಾವು ನೋಡಿದ್ವಿ. ಅವರು ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಅಂತ ಈಗ ಒಂದು ನಡೀತಿತ್ತು. ಆ ಒಂದು ಟಾಸ್ಕಲ್ಲೂ ಅವರು ಚೆನ್ನಾಗಿ ನಿಭಾಯಿಸಿದ್ರು. ಅವ್ರಿಗೆ ಕೊಟ್ಟಂಥ ಟಾಸ್ಕನ್ನು ಅಶ್ವಿನಿ ಅವ್ರ ಟೀಮನ್ನು ಸೋಲಿಸಿ. ಆಮೇಲೆ ನೆಕ್ಸ್ಟ್ ಅಶ್ವಿನಿ ಅವರು ಕ್ಯಾಪ್ಟನ್ಸಿ ಓಟದಲ್ಲಿ ಇರಬೇಕಾದ್ರೆ ಅವರನ್ನು ಮಾನಸಿಕವಾಗಿ ಕುಗ್ಸೋದೊಂದು ಟಾಸ್ಕ್ ಇರುತ್ತೆ. ಆ ಒಂದು ಟಾಸ್ಕಲ್ಲೂ ಅವರು ಕೆಲವು ಕಡೆ ಚೆನ್ನಾಗಿ ಆ ಟಾಸ್ಕನ್ನು ನಿಭಾಯಿಸಿ ಇದು ಮಾಡಿರ್ತಾರೆ. ಆದರೆ ಕಾವ್ಯ ಅವರು
ನಾನು ನೋಡಿದ ಮಟ್ಟಿಗೆ ಚೆನ್ನಾಗಿರೋ ಆಟನೇ ಕೊಡ್ತಾ ಇದ್ದಾರೆ. ಎಲ್ಲೂ ಫೇಕ್ ಆಗಿ ಗುರ್ಸ್ಕೊಳ್ಬೇಕು ಅಂತ ಗಿಲ್ಲಿ ಅವರಿಗೆ ಒಂದು ಆಪ್ಷನ್ ಇತ್ತು ಅಲ್ಲಿ, ಏನಂದ್ರೆ ಗಿಲ್ಲಿಯನ್ನು ಉಪಯೋಗಿಸ್ಕೊಂಡು ಮುಂದೆ ಹೋಗ್ಬೋದಿತ್ತು. ಅದನ್ನೇ ಯಾರು ಅಂದ್ರೆ ರಾಶಿಕಾ ಅವರು ಸೂರಜ್ ಬಂದ ಮೇಲೆ ಮಾಡಿದ್ರು, ಆದ್ರೆ ಅದಕ್ಕೆ ಅದರಲ್ಲಿ ಅವರು ವಿಫಲ ಆಗ್ತಾರೆ. ಆದ್ರೆ ಕಾವ್ಯ ಅವರಿಗೆ ಆ ಚಾನ್ಸ್ ಇರುತ್ತೆ. ಗಿಲ್ಲಿಯವರು ಅವ್ರೇನು ಎಂಟರ್ಟೈನಿಂಗ್ ಕೊಡ್ತಿದ್ದಾರೆ ಅದಕ್ಕೆ ಅವರು ಸೊಪ್ಪು ಹಾಕಿ ಅಥವಾ ಅದಕ್ಕೆ ಏನೋ ಒಂದು ರೀತಿಯಲ್ಲಿ ಇವರು ಒಂದು ಆ್ಯಡ್ ಮಾಡಿ ಮುಂದೆ ಹೋಗೋ ಚಾನ್ಸಸ್ ಇತ್ತು. ಆದರೆ ನಾವು ಸ್ಟಾರ್ಟಿಂಗಿಂದನೂ ನೋಡ್ತಿದ್ವಿ. ನಾವು ಈಗ ಅಭಿಮಾನಿಯಾಗಿ ನೋಡ್ಬೇಕಾದ್ರೆ, ಹೊರಗಿಂದ ಬಿಗ್ ಬಾಸ್ ಅಭಿಮಾನಿ ಆಗಬೇಕಾದ್ರೆ ಇವರಿಬ್ರು ಜೋಡಿಯಾಗಿ ಆಡಬೇಕು, ಇವರಿಬ್ರು ನೋಡಿದ್ರೆ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಅನಿಸ್ತಾ ಇರ್ಬೇಕಾದ್ರೆ ಅವರು ಆದರೆ ಕಾವ್ಯ ಅವರು ಎಲ್ಲೋ ಒಂದು ಕಡೆ ದೂರ ಹೋಗ್ತಿದ್ರು. ಗಿಲ್ಲಿ ಅವರನ್ನ ಅಣ್ಣ ಅಂತ ಹೇಳಿ ಆ ಒಂದು ಏನು ಸಂಬಂಧ ಏನು ಗಿಲ್ಲಿಯವ್ರು ಮಾಡಕ್ಕೆ ಹೊರಟ ಇರಬೇಕಾದ್ರೆ ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಕ್ಕೆ ಹೋಗ್ತಾರೆ. ಕಾವ್ಯ ಅವರು ಫೇಕ್ ಅಂತಲೂ ನನಗೆಲ್ಲೂ ಅನಿಸಿಲ್ಲ, ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತಲೂ ಎಲ್ಲೋ ಅನಿಸಿಲ್ಲ. ಇಲ್ಲಿ ಫೇಕ್ ಅಂತ ಫೇಕ್ ಫಾಲ್ಸ್ ಅಂತ ಬರ್ತಿಲ್ಲ. ಅದೇ ಅವ್ರು ಕೆಲವೊಂದು ಸ್ಟ್ಯಾಂಡ್ ನೀವು ತಗೊಂಡಾಗ ಹೇಳಿ ತಗೊಂಡಿದ್ದಾರೆ, ಬಟ್ ಎಲ್ಲಾನು ಗುರುತಿಸ್ಕೊಂತಿಲ್ಲ. ನಾವ್ ಅನ್ಕೊಂತಾರೆ ಇನ್ನೂ ಚೆನ್ನಾಗಿ ಗುರುತಿಸ್ಕೊಬೇಕು. ಗಿಲ್ಲಿ ನೋಡಿ, ಗಿಲ್ಲಿ ರೇಗಿಸ್ತಾನೆ ಇರ್ತಾರೆ, ಏನೋ ಕಾವು ಅಂತ ಇರ್ತಾರೆ, ಆ ಮೂಮೆಂಟಿಗೆ ಮಾತ್ರ ಅದು ಕ್ಯಾಮ್ರಾ ಫೋಕಸ್ ಆಗ್ತಿದೆ. ಸೊ ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಫೋಕಸ್ ಆಗ್ತಿಲ್ಲ ಕ್ಯಾಮ್ರಾಗಳು ಅಂತ ನಾನು ಹೇಳ್ತಾ ಇರೋದು. ಇನ್ನೂ ಚೆನ್ನಾಗಿ ಗುರುತಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರ್ಬೋದು. ಅವ್ರ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ಅವ್ರು ಆಡಿದ್ದಾರೆ, ಇಲ್ಲ ಅಂತಲ್ಲ, ಅಭಿಮಾನಿಗಳು ನಾವೇನು ಬೇಜಾರು ಮಾಡೋದಿಲ್ಲ, ಬಟ್ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಏನಂದ್ರೆ ಗುರುತಿಸ್ಕೊಂಡ್ರೆ ಆಕ್ಚುಲಿ ಇನ್ನೂ ಸಖತ್ತಾಗಿ ಆಟ ಆಡ್ಬೋದು ಅವರು ಅಂತ ನಾವು ಹೇಳ್ತಿರೋದು. ಓಕೆ, ಎಸ್, ಇನ್ನು ಇಷ್ಟು ಹೊತ್ತು ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಸ್ಪರ್ಧಿಗಳು ಪೇರ್ ಆಗಿ ಬದಲಾಗಿದ್ದಾರೆ. ಸೊ ಒಂದ್ ಕಡೆ ಅಂದ್ರೆ ಇವತ್ತಿನ ಪ್ರೋಮೋ ನೋಡ್ತಾ ಹೋಗೋದಾದ್ರೆ ರಾಶಿಕಾ ಹಾಗೂ ಸೂರಜ್ ಟಾರ್ಗೆಟ್ ಪ್ಲಾನ್ಗೆ ಈ ಕಡೆ ಗಿಲ್ಲಿ ಹಾಗೂ ಕಾವ್ಯ ಸಖತ್ ಕೌಂಟರ್ ಕೊಡ್ತಿದ್ದಾರೆ. ಸೊ ಮುಂದೆ ಏನಾಗುತ್ತೆ ಕಾದ್ ನೋಡ್ಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.